among the following universities, which one is having the unitary characteristics? ಸೊ ಈ ಕ್ವಶನ್ ಕೆಸೆಟ್ 2016 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಯೂನಿವರ್ಸಿಟಿಗಳಲ್ಲಿ ಯಾವ ಒಂದು ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿದೆ ಅಂತ ಕೇಳಿದ್ರೆ, ಸೊ ಆಪ್ಷನ್ಸ್ ಕೋಲ್ಕತ್ತಾ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಲಕ್ನೋ ಯೂನಿವರ್ಸಿಟಿ ಅಂಡ್ ಬುರ್ದ್ವಾನ ಯೂನಿವರ್ಸಿಟಿ ಅಂತಿದೆ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಎ, ಕೋಲ್ಕತ್ತಾ ಯೂನಿವರ್ಸಿಟಿ having the unitary characteristics. So next question ನೋಡೋಣ. The University Grant Commission, that is UGC, was established. So this is very important for examination point of view, KSET as well as UGC NET. So one ile ಇದರಲ್ಲಿ UGC ಫುಲ್ ಫಾರ್ಮ್ ಗೊತ್ತಿರಬೇಕು. UGC ಫುಲ್ ಫಾರ್ಮ್ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದ್ರೆ ಇಲ್ಲಿ ಕೇಳಿದ್ದಾರೆ. ಸೊ 1950 ಇದೆ, 1953 ಇದೆ, 1956 ಇದೆ, 1956 ಆ್ಯಂಡ್ 16 ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ, 1956 ಅಲ್ಲಿ UGC ಸ್ಟಾರ್ಟ್ ಆಗ್ತದೆ. ಸೊ UGC ಫುಲ್ ಫಾರ್ಮ್ ಒಂದು UGC ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕು. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಫುಲ್ ಫಾರ್ಮ್ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸ್ಟಾರ್ಟ್ ಆಗಿದ್ದು 1956. ಇದರ ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಸೊ UGC ಬಗ್ಗೆ ಈ ರೀತಿ ಇಷ್ಟು ಪ್ರಮುಖವಾದಂಥ ಮಾಹಿತಿ. ಸೊ ನೆಕ್ಸ್ಟ್ ಕ್ವಶನ್, IGNOU. ಸೊ IGNOU ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ IGNOU ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ಅಗೇನ್ IGNOU ಫುಲ್ ಫಾರ್ಮ್ ಗೊತ್ತಿರಬೇಕು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆ್ಯಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಯಾವಾಗ ಇದು ಸ್ಟಾರ್ಟ್ ಆಯಿತು ಅಂತ ಇದೆ. ಸೊ 1982, 1985, 1987 ಆ್ಯಂಡ್ 1990. ಸೊ IGNOU ಸ್ಟಾರ್ಟ್ ಆಗಿದ್ದು 1985ರಲ್ಲಿ, 1985 IGNOU ಸ್ಟಾರ್ಟ್ ಆಗ್ತದೆ. ಸೊ IGNOU ಫುಲ್ ಫಾರ್ಮ್ ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ IGNOU ಫುಲ್ ಫಾರ್ಮ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆ್ಯಂಡ್ ಸ್ಟಾರ್ಟ್ ಆಗಿದ್ದು 1985. ಸೊ ನೆಕ್ಸ್ಟ್ ಕ್ವಶನ್, the responsibility for teacher education in India lies with. So the responsibility of teacher education in India. So NCERT ಇದೆ, NCTE ಇದೆ, UGC ಇದೆ and AICTE ಇದೆ. ಸೊ ಇಲ್ಲಿ ಟೀಚರ್ ಎಜುಕೇಶನ್ ಅಂತ ಬಂದರೆ ಅದು ಆಪ್ಷನ್ ಬಿ, NCTE is the right answer. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು AICTE ಟೆಕ್ನಿಕಲ್ ಎಜುಕೇಷನ್ಗೆ ರಿಲೇಟೆಡ್ ಆಗ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ AICTE. ಸೊ ನೆಕ್ಸ್ಟ್ ಕ್ವಶನ್, which is the apex body for agriculture research in India? So ICSSR, ICAR, ICMR, NCERT. So ಅಗ್ರಿಕಲ್ಚರ್ ರಿಸರ್ಚ್ಗೆ ಅಗ್ರಿಕಲ್ಚರ್ ರಿಸರ್ಚ್ ಇನ್ ಇಂಡಿಯಾ ಇಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ಗೆ ಸಂಬಂಧಿಸಿದ ಬಾಡಿ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಬಿ ICAR, ದಟ್ ಈಸ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಂದ್ರೆ ಇದು ಫುಲ್ ಫಾರ್ಮ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಸೊ ICMR ಮೆಡಿಕಲ್ ಸಂಬಂಧಪಟ್ಟಿದ್ದಂಥ ಒಂದು ಬಾಡಿ. ಸೊ